ಕರ್ತನ ಕೃಪೆಯುಳ್ಳ ನಾಮದಲ್ಲಿ ಆತ್ಮೀಯ ಫೀಬಾ ಕೇಳುಗರೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಶುಭೋದಯ. ದೇವರ ವಾಕ್ಯವನ್ನ ಕೇಳಿ ಬಲಗೊಳ್ಳುವಂತ, ಆತನು ಕೊಟ್ಟಂತ ಜೀವಕ್ಕಾಗಿ ಸ್ತೋತ್ರ ಮಾಡುವಂತ ಅವಕಾಶಕ್ಕಾಗಿ ಆತನಿಗೆ ಉಪಕಾರ ಸಲ್ಲಿಸೋಣ. ಈ ಬೆಳಗಿನ ಸಮಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸಿರುವಂತ ದೇವರ ವಾಕ್ಯದ ಮಾತು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 14 ಮತ್ತು 15. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನಗಳು 14 ಮತ್ತು 15. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು ಎನ್ನುವಂಥದ್ದೇ. ಪ್ರೀತಿಯುಳ್ಳ ಕೇಳುಗರೆ, ಯೇಸು ಕ್ರಿಸ್ತನ ಹಿಂಬಾಲಕರೇ, ದೇವರ ಕೃಪಕಟಾಕ್ಷ ನಮ್ಮ ಜೀವಿತದಲ್ಲಿ ವಿಧ ವಿಧವಾಗಿ ಬೇರೆ ಬೇರೆ ರೂಪಗಳಲ್ಲಿ ನೆರವೇರಲ್ಪಡುತ್ತದೆ. ಅದರಲ್ಲಿ ಒಂದು ಆಶೀರ್ವಾದ ಬಿಡುಗಡೆಯ ಸ್ವಸ್ಥತೆಯ ರೂಪದಲ್ಲಿ ಕಂಡುಬರುವುದುಂಟು. ದೇವರು ನಮ್ಮನ್ನ ಬಿಡುಗಡೆ ಮಾಡುವಂತವನು ಎಂಬುದು ನಮ್ಮ ಅನುಭವ, ನಮ್ಮ ನಂಬಿಕೆ, ಅದೇ ವೇಳೆ ನಮ್ಮ ವಿಶ್ವಾಸ. ಈ ಭೂಲೋಕದ ಪ್ರಯಾಣದಲ್ಲಿ ದೇವರು ನಮ್ಮನ್ನ ದೈಹಿಕವಾಗಿ, ಮಾನಸಿಕವಾಗಿ ತನ್ನ ಹಸ್ತದಿಂದ ಬಿಡಿಸಿ ಪ್ರತಿನಿತ್ಯ ನಮ್ಮನ್ನ ಸ್ವಸ್ಥಪಡಿಸುವಂತ ದೇವರಾಗಿರುತ್ತಾನೆ. ನಾವು ಅನೇಕ ಸಾರಿ ಅಸ್ವಸ್ಥರಾದಾಗ ದೇವರ ಬಳಿಗೆ ಬಂದು ದೇವರನ್ನ ಕೇಳಿಕೊಳ್ಳುವ ಮೂಲಕ ದೇವರ ಆಶೀರ್ವಾದವನ್ನ ನಿರೀಕ್ಷೆ ಮಾಡುವವರಾಗಿರುತ್ತೇವೆ. ಅದರಂತೆ ಈಗ ಕೇಳಿಸಿಕೊಂಡಂತ ಪರಿಚ್ಛೇದದಲ್ಲಿ ಯೇಸುಸ್ವಾಮಿಯನ್ನ ಸ್ವಸ್ಥಪಡಿಸುವಂತವನಾಗಿ, ಬಿಡುಗಡೆಯ ನಾಯಕನಾಗಿ ಸ್ವೀಕರಿಸಿರುವಂತ ಕೆಲವರು ಒಬ್ಬ ಮೂರ್ಛಾರೋಗಿಯನ್ನ ಯೇಸುವಿನ ಬಳಿಗೆ ಬಂದು ಗುಣಪಡಿಸುವಂತಹ ಬಿನ್ನಹವನ್ನ, ಬೇಡಿಕೆಯನ್ನ ಇಡುತ್ತಾ ಇದ್ದಾರೆ. ಅದರಲ್ಲೂ ಪ್ರಾಮುಖ್ಯವಾಗಿ ತಂದೆ ತನ್ನ ಮಗನನ್ನ ಕರುಣಿಸು ಎಂಬುದಾಗಿ ತನ್ನ ನೋವನ್ನ, ತನ್ನ ಮನೋವೇದನೆಯನ್ನ ದೇವರ ಮುಂದೆ, ಕರ್ತನ ಮುಂದೆ ಹೇಳಿಕೊಳ್ಳುವಂತ ಒಂದು ಘಟನೆ ಪ್ರಿಯರೇ. ಆತನ ಮನಸ್ಸು ಬಹುಶಃ ಅನೇಕ ವಿಧವಾದ ದುಃಖಕ್ಕೆ ಒಳಗಾಗಿ ಮಗನ ವಿಷಯವಾಗಿ ಪ್ರತಿನಿತ್ಯ ಸಂತಾಪವನ್ನ ಒಳಪಡುತ್ತಿತ್ತು ಎಂಬುದಾಗಿ ಗ್ರಹಿಸಿಕೊಳ್ಳಬಹುದು. ನೋಡಿ, ಇಲ್ಲಿ 2 ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲಿಗೆ, ಎಲ್ಲ ಸಮಸ್ಯೆಗಳಿಗೂ ಯೇಸುಸ್ವಾಮಿಯಲ್ಲಿ ಪರಿಹಾರವಿದೆ. ಆ ತಂದೆ ತನ್ನ ಮಗನ ಕುರಿತಾಗಿ ಯೇಸು ಗುಣಪಡಿಸಬಲ್ಲನು ಎನ್ನುವಂತ ವಿಷಯಗಳನ್ನ ಅರಿತುಕೊಂಡು ಯೇಸುವಿನ ಬಳಿಗೆ ಆ ಮೂರ್ಛಾ ರೋಗಕ್ಕೆ ಒಳಗಾಗಿದ್ದ ತನ್ನ ಮಗನನ್ನ ಕರತಂದಿರುವಂಥದ್ದು ಅವನ ನಂಬಿಕೆಯನ್ನ ತೋರಿಸುವಂತದ್ದಾಗಿದೆ ಪ್ರಿಯರೇ. 2ನೇ ವಿಷಯ, ಯೇಸುಸ್ವಾಮಿ ಗುಣಪಡಿಸುತ್ತಾನೆ ಎನ್ನುವಂತಹ ಅಚಲವಾದ ನಂಬಿಕೆಯಲ್ಲಿ ಆತನು ಬಂದಿರುವಂಥದ್ದು ಬಹಳ ಶ್ರೇಷ್ಠವಾದಂಥ ಸಂಗತಿ. ಈ ಮುಂಜಾನೆ ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಿರುವಾಗ ನಿಮ್ಮ ಮನಸ್ಸು, ನಿಮ್ಮ ಮನೆ, ನೀವಿರುವಂಥ ಪರಿಸ್ಥಿತಿಗೆ ಇದು ಒಂದು ಶಕ್ತಿಯನ್ನು ತುಂಬಲಿ ಎಂಬುದಾಗಿ ಹಾರೈಸ್ತೇನೆ. ಈ ದಿನ ನೀವು ಹಾದು ಹೋಗುತ್ತಿರುವಂಥ ಎಲ್ಲ ಸಂಕಟಗಳು, ಮಾನಸಿಕ, ದೈಹಿಕ ಬಂಧನಗಳಾಗಿರ್ಬೋದು, ಮನೆಯಲ್ಲಿರುವಂಥ ಸಂಗತಿಗಳಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ನಡೆಯುತ್ತಿರುವಂಥ ವಿಷಯಗಳಾಗಿರಬಹುದು ಪ್ರಿಯರೇ, ಯೇಸುವಿನ ಬಳಿಗೆ ಬನ್ನಿರಿ. ಯಾವ ರೀತಿ ತಂದೆ ತನ್ನ ಮಗನಿಗೋಸ್ಕರವಾಗಿ, ಆತನ ಸ್ವಸ್ಥತೆಗೋಸ್ಕರವಾಗಿ, ಬಿಡುಗಡೆಗೋಸ್ಕರವಾಗಿ ಯೇಸುವಿನ ಬಳಿಗೆ ಬಂದನೋ, ಅದೇ ರೀತಿ ನಾವುಗಳು ಯೇಸುವಿನ ಬಳಿಗೆ ಬಂದು ಕರ್ತನ ಚಿತ್ತಕ್ಕೆ ಒಳಪಟ್ಟು ಯೇಸು ಗುಣಪಡಿಸುತ್ತಾನೆ ಎನ್ನುವಂತಹ ಆ ನಂಬಿಕೆ ವ್ಯಕ್ತಪಡಿಸುವುದಾದರೆ ಕರ್ತನು ತನ್ನ ಕೃಪಾಹಸ್ತದಿಂದ ನಮ್ಮನ್ನ ನೋಡಲಿಕ್ಕೂ, ನಮ್ಮನ್ನ ಮುಟ್ಟಲಿಕ್ಕೂ, ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೂ ಸಾಧ್ಯವಾಗುತ್ತದೆ. ಕರ್ತನು ಈ ವಾಕ್ಯಗಳಿಂದ ಈ ದಿನದಲ್ಲಿ ನಿಮ್ಮನ್ನ ಮುಟ್ಟಲಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಲಿ. ದೇವರಿಂದ ನಡೆಸಲ್ಪಡುವಂತ ದಿನವಾಗಿ ದೇವರ ಚಿತ್ತಗಳಲ್ಲಿ ನೀವು ನಡೆಯುವಾಗ ಆತನ ಆಶೀರ್ವಾದ ನಿಮ್ಮ ಮೇಲೆ ನಿಂದಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.